ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಮುಡುಪನ್ನು ಹೇಗೆ ಕಟ್ಟೋದು, ಮುಡುಪು ಅಂದರೆ ಏನು, ಮುಡುಪು ಅಂದರೆ ಹರಕೆ ಅಂತ. ಸೊ ಈ ಒಂದು ಹರಕೆಯನ್ನು ಯಾವ ರೀತಿ ಕಟ್ಟುವಂಥದ್ದು, ಈ ಹರಕೆಯನ್ನು ಕಟ್ಟೋದ್ರಿಂದ ನಮಗೆ ಯಾವೆಲ್ಲ ಫಲಗಳು ಸಿಗುತ್ತೆ, ಹಾಗೆ ಈ ಒಂದು ವ್ರತವನ್ನು ಮಾಡಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು, ಹಾಗೆ ಈ ವ್ರತವನ್ನು 7 ದಿವಸ ಮಾಡಬೇಕಾ, ಇಲ್ಲ 9 ದಿನ ಮಾಡಬೇಕಾ, ಇಲ್ಲ 9 ವಾರ ಮಾಡಬೇಕಾ. ಸೊ ನಿಮ್ಮ ಎಲ್ಲ ಡೌಟ್ಸ್ಗಳು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದೆ, ಸೊ ರಾಘವೇಂದ್ರ ಸ್ವಾಮಿಗಳಿಗೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹಾಕಬಾರ್ದು ಯಾಕೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಸೊ ಆ ಒಂದು ಪ್ರಶ್ನೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಏಕಾದಶಿ ವ್ರತವನ್ನು ಯಾವ ರೀತಿ ಮಾಡೋದು, ಸೊ ಈ ಏಕಾದಶಿ ದಿವಸ ಈ ಒಂದು ಮುಡುಪನ್ನು ಕಟ್ಟೋದ್ರಿಂದ ನಮಗೆ ಇಷ್ಟೆಲ್ಲ ಫಲಗಳು ಸಿಗುತ್ತೆ ಸೊ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ನಾನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾರೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸಬ್ರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವಿಡಿಯೋನ ನೋಡಿ. ಯಾಕೆ ಅಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಸೊ ಇವತ್ತಿನ ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಮ ಏನೆಲ್ಲ ಕಷ್ಟಗಳೆಲ್ಲ ಇದೆ, ಸೊ ನಿಮ್ಮ ಏನೆಲ್ಲ ಬೇಡಿಕೆಗಳಿದೆ, ಸೊ ಸುಮಾರು ಪ್ರಾಬ್ಲಮ್ಸ್, ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ. ಮಕ್ಕಳು ಎಜುಕೇಷನ್ ಬಗ್ಗೆ ಆಗ್ಬೋದು, ಅಥವಾ ಉದ್ಯೋಗದ ಬಗ್ಗೆ ಆಗ್ಬೋದು, ಹಣಕಾಸಿನ ವಿಚಾರ, ಆರ್ಥಿಕ ಪರಿಸ್ಥಿತಿ ಆಗ್ಬೋದು, ಅಥವಾ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ, ಇಲ್ಲ ಅಂತಂದರೆ ನಿಮ್ಗೆ ಯಾವುದಾದ್ರೂ ಕೆಲಸ ಆಗಬೇಕಾಗಿರುತ್ತೆ. ಸುಮಾರು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಸುಮಾರು ಒಂದು ಪ್ರಾಬ್ಲಮ್ಸ್ಗಳಿರುತ್ತೆ. ಸೊ ಈ ಒಂದು ಎಲ್ಲ ವಿಚಾರಗಳ ಬಗ್ಗೆ ನೀವು ಸಂಕಲ್ಪ ಮಾಡಿಕೊಂಡು ಈ ಒಂದು ಮುಡುಪನ್ನು ಕಟ್ಟಿ ಈ ಒಂದು ವ್ರತವನ್ನು ಮಾಡೋದ್ರಿಂದ, ನಂಬಿಕೆ ಇಟ್ಟು ಈ ವ್ರತವನ್ನು ಮಾಡೋದ್ರಿಂದ ನೀವೇನು ಅಂದ್ಕೊಂಡು ಈ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರೋ, ಸಂಕಲ್ಪ ಮಾಡ್ಕೊಂಡು ಈ ಒಂದು ಮುಡುಪನ್ನು ಕಟ್ಟಿರ್ತೀರೋ, ಖಂಡಿತ ನೀವು ವ್ರತ ಕಂಪ್ಲೀಟ್ ಆಗೋದ್ರೊಳಗೆ 100% ಆ ಒಂದು ಸಂಕಲ್ಪ ಖಂಡಿತ ನೆರವೇರುತ್ತೆ. ಸೊ ನಂಬಿಕೆ ಇಟ್ಟು ಖಂಡಿತ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ವಿಡಿಯೋನ ಖಂಡಿತ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಮುಡುಪು ಕಟ್ಟುವ ವಿಧಾನ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಸುಮಾರು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಆ ವಿಡಿಯೋದಲ್ಲಿ ರಾಯರಿಗೆ ಯಾಕೆ ಅರಿಶಿಣ ಕುಂಕುಮ ಹಾಗೆಯೇ ಗೆಜ್ಜೆ ವಸ್ತ್ರ ಹಾಕಬಾರ್ದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಕೊಡ್ತಾ ಇದ್ದೀನಿ. ರಾಯರಿಗೆ ಯಾಕೆ ತುಳಸಿನೇ ಹಾಕಬೇಕು ಅನ್ನೋದು ಕೂಡ ನಾನು ಇವತ್ತು ಆನ್ಸರ್ ಮಾಡ್ತಾಯಿದ್ದೀನಿ. ರಾಯರು ಯತಿಗಳು, ಹಾಗೆ ಅವರು ಗುರುಗಳಾಗಿರೋದ್ರಿಂದ ಅವ್ರ ಫೋಟೋ ಆಗ್ಬೋದು, ಬೃಂದಾವನ ಆಗ್ಬೋದು, ಅದೇ ರೀತಿ ವಿಗ್ರಹ ಆಗ್ಬೋದು, ಅದಕ್ಕೆ ಅರಿಶಿಣ ಕುಂಕುಮನ ಇಡಬಾರ್ದು. ಇದನ್ನು ಮಠದಲ್ಲಿ ಗುರುಗಳು ಹೇಳಿರೋವಂಥದ್ದು. ಶುದ್ಧವಾದ ಗಂಧವನ್ನು ತೆಗೆದು ಫೋಟೋಗೆ ಇಡ್ಬೋದು. ರಾಯರಿಗೆ ತುಂಬ ಇಷ್ಟವಾದದ್ದು ತುಳಸಿ, ಅದರಿಂದಾಗಿ ರಾಯರ ಅನುಗ್ರಹ ನಮಗೆ ಸಿಗುತ್ತೆ ತುಳಸಿಯನ್ನು ದೇವ್ರ ಫೋಟೋಗೆ ಹಾಕೋದ್ರಿಂದ. ಅದೇ ರೀತಿ ಎಲ್ಲ ಮನುಷ್ಯನಿಗೂ ಅವ್ರದ್ದೇ ಆದಂಥ ಸುಮಾರು ಪ್ರಾಬ್ಲಮ್ಸನ್ನು ಇರುತ್ತೆ. ಸೊ ಅದನ್ನು ನಾವು ಸಂಕಲ್ಪ ಮಾಡಿಕೊಂಡು ಆ ದೇವರಲ್ಲಿ ನಾವು ಮುಡುಪನ್ನು ಕಟ್ಟೋದ್ರಿಂದ, ಆ ವ್ರತವನ್ನು ನಾವು ನಿಯಮಿತವಾಗಿ ಕರೆಕ್ಟಾಗಿ ಮಾಡೋದ್ರಿಂದ ನಮಗೆ ಆ ಒಂದು ದೇವರ ಒಂದು ಅನುಗ್ರಹ ಸಿಗುತ್ತೆ. ಸೊ ಈ ರೀತಿಯಾಗಿ ಇರೋದ್ರಿಂದ ಏಕಾದಶಿನೇ ಮುಡುಪನ್ನು ಕಟ್ಟೋದ್ರಿಂದ ನಮಗೆ ಹೆಚ್ಚಾಗಿ ಫಲಗಳು ಸಿಗುತ್ತೆ. ಯಾಕೆ ಅಂತ ಅಂದರೆ ಏಕಾದಶಿ ಅನ್ನೋದು ತುಂಬ ಪವಿತ್ರವಾದಂಥ ದಿನ. ಸೊ ರಾಯರಿಗೆ ತುಂಬ ಜನ ಉಪವಾಸವಿದ್ದು ಅವರ ಒಂದು ಅನುಗ್ರಹವನ್ನು ಪಡ್ಕೊಳ್ಳೋ ಅಂಥ ದಿನ. ಆದ್ದರಿಂದ ಆ ದಿನ ಒಂದು ಮುಡುಪನ್ನು ಕಟ್ಟೋದ್ರಿಂದ ನಮಗೆ ಹೆಚ್ಚು ಫಲಗಳು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಆದ್ದರಿಂದಾಗಿ ನೀವು ಏಕಾದಶಿ ದಿವಸನೇ ಕಟ್ಟಬೇಕಂತ ಏನಿಲ್ಲ. ಯಾವುದೇ ಒಂದು ಗುರುವಾರ ಬರ್ಬೋದು, ಗುರುವಾರ ದಿನ ನೀವು ಮುಡುಪನ್ನು ಕಟ್ಟಿ ನಿಮ್ಮ ಸಂಕಲ್ಪವನ್ನು ಮಾಡ್ಕೊಳ್ಬಹುದು. ಆ ಸಂಕಲ್ಪವನ್ನು ನೆರವೇರಿದ ನಂತರ ನೀವೇನು ಸೇವೆ ಕೊಡ್ತೀರಾ ಅಂತ ಮನಸ್ಸಲ್ಲೇ ಅದನ್ನು ಅದೇ ದಿನ ಕೂಡ ನೀವು ಬೇಡ್ಕೊಳ್ಬೋದು. ಹಾಗೆ ಏಕಾದಶಿ ದಿನ ಉಪವಾಸ ಮಾಡೋದ್ರಿಂದ ಏನೆಲ್ಲ ನಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಅಂದರೆ, ಹಿಂದೂ ಪಂಚಾಂಗಗಳಲ್ಲಿ ಏಕಾದಶಿ ಅನ್ನೋದು ತುಂಬ ಮಹತ್ವವಾದಂಥ ದಿನ. ತಿಂಗಳಲ್ಲಿ ಒಂದು ಬಾರಿ ಬರೋ ಅಂಥ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ, ಉಪವಾಸ ಇರೋದ್ರಿಂದ ನಮಗೆ ತುಂಬ ಅಂದರೆ ತುಂಬಾ ಲಾಭಗಳು ಸಿಗುತ್ತೆ. ಅಮಾವಾಸ್ಯೆ ಕಳೆದು 11 ದಿನಗಳ ಬಳಿಕ, ಹಾಗೆ ಹುಣ್ಣಿಮೆ ಕಳೆದು 11 ದಿನಗಳ ನಂತರ ಏಕಾದಶಿ ಆಚರಣೆಯನ್ನು ಮಾಡಲಾಗುತ್ತೆ. ಇನ್ನು ಏಕಾದಶಿ ದಿವಸ ಉಪವಾಸ ಯಾಕೆ ಮಾಡಬೇಕು ಅಂದರೆ ಚಂದ್ರನ ಚಕ್ರ ಯಾವುದೇ ದಿನಕ್ಕೆ ಹೋಲಿಸಿದ್ರೆ ಏಕಾದಶಿ ದಿನಗಳಲ್ಲಿ ವಾತಾವರಣ ಒತ್ತಡ ಕೂಡ ಕಡಿಮೆ ಇರುತ್ತೆ. ಹೀಗಾಗಿ ನಮ್ಮ ದೇಹವನ್ನು ಶುದ್ಧೀಕರಿಸೋದಕ್ಕೆ ಒಳ್ಳೆಯ ಸಮಯ
ನಾವು ಬೇರೆ ದಿನಗಳಲ್ಲಿ ಉಪವಾಸ ಮಾಡಿದರೆ ಹೆಚ್ಚಿನ ಒತ್ತಡ ನಮ್ಮ ವ್ಯವಸ್ಥೆಯನ್ನು ಹಾನಿಗೊಳಿಸುತ್ತೆ. ಉಪವಾಸ ಮಾಡೋದ್ರಿಂದ ಜೀರ್ಣಕ್ರಿಯೆಯನ್ನು ನಿಯಂತ್ರಿಸುತ್ತೆ ಮತ್ತು ಸುಧಾರಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತೆ ಮತ್ತು ಪೋಷಕಾಂಶಗಳ ಹೀರ್ಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತೆ. ಹಾಗೆ ಈ ಉಪವಾಸವನ್ನು ಮಾಡಿದಾಗ ನಾವು ಕಾಶಿಗೆ ಹೋದಾಗ ಸಿಗುವಂಥ ಪುಣ್ಯ ಈ ಏಕಾದಶಿ ದಿನ ನಮಗೆ ಸಿಗುತ್ತೆ. ಹಾಗೆ ಇನ್ನೊಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ನಮ್ಮ ದೇಹದಲ್ಲಿರುವಂಥ ಕಾರ್ಬೋಹೈಡ್ರೇಟು, ಫ್ಯಾಟು ಇದನ್ನೆಲ್ಲ ಉಪವಾಸ ಮಾಡಿದಾಗ ಏನು ಮಾಡುತ್ತೆ, ನಮ್ಮ ದೇಹ ಅದನ್ನೆಲ್ಲ ಬಳಸ್ಕೊಂಡು ರಕ್ತದಲ್ಲಿ ಗ್ಲೂಕೋಸ್ ಸಂಚಲನವಾಗಿ ಮೆದುಳಿಗೆ ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ದೇವರ ಕೃಪೆ ಅನುಗ್ರಹವನ್ನು ನಿರಂತರವಾಗಿ ನಮ್ಮ ಮೇಲೆ ಇರಲಿ ಅಂತ ಉತ್ತಮವಾದ ಸಂಕಲ್ಪದಿಂದ ಏಕಾದಶಿ ಉಪವಾಸವನ್ನು ಈ ತಪಸ್ಸನ್ನು ಮಾಡೋ ಅಂಥದ್ದು. ಪ್ರಾಚೀನ ಯುಗದಲ್ಲಿ ಋಷಿಗಳು, ಮುನಿಗಳು, ರಾಜರು, ಮಹಾನುಭಾವರು ಆ ಭಗವಂತನ ಅನುಗ್ರಹನ ಪಡೆಯೋದಕ್ಕೆ ದೊಡ್ಡ ದೊಡ್ಡ ತಪಸ್ಸನ್ನು ಮಾಡ್ತಾಯಿದ್ರು. ಈ ಒಂದು ಸಣ್ಣ ತಪಸ್ಸನ್ನು ನಾವು ಮಾಡಿ ಪಾಪ ಮುಕ್ತರಾಗಿ, ಪುಣ್ಯ ಮುಕ್ತರಾಗಿ ದೇವರ ಕೃಪೆಯನ್ನು ಪಡ್ಕೊಳ್ಬೋದಾಗಿದೆ. ಆದ್ದರಿಂದಾಗಿ ಏಕಾದಶಿ ದಿವಸ ಉಪವಾಸ ಮಾಡೋ ಅಂಥದ್ದು, ಹಾಗೆ ಮುಡುಪನ್ನು ಕಟ್ಟೋದ್ರಿಂದ ನಮಗೆ ಹೆಚ್ಚು ಫಲಗಳು ಸಿಗುವಂಥದ್ದು. ಸೊ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಒಂದು ಮುಡುಪನ್ನು ಕಟ್ಟೋದಕ್ಕೆ ಬಿಳಿ ಬಟ್ಟೆಗೆ ಸ್ವಲ್ಪ ಅರಿಶಿನ ನೀರು ಹಾಕಿ ಆ ಒಂದು ಬಿಳಿ ಬಟ್ಟೆಯನ್ನು ಅರಿಶಿಣದ ಬಟ್ಟೆಯನ್ನಾಗಿ ಮಾಡ್ಕೊಳ್ಬೇಕು. ಇದಕ್ಕೆ ನೀವು 9 ರೂಪಾಯಿ ಇಡ್ಬೋದು, 5 ರೂಪಾಯಿ ಇಡ್ಬೋದು, ಅಥವಾ 21 ರೂಪಾಯಿ ಇಡ್ಬೋದು, 9 ರೂಪಾಯಿ ಇಡ್ಬೋದು, ನಿಮ್ಮ ಶಕ್ತಿಗೆ ಅನುಸಾರ. ನಾನು 21 ರೂಪಾಯಿ ಇಟ್ಟಿದ್ದೀನಿ. ಇದಕ್ಕೆ ನೀವು 5 ರೂಪಾಯಿ ಕಾಯಿನ್ ಇಡ್ಬೋದು, ಅಥವಾ 10 ರೂಪಾಯಿ ಇಡ್ಬೋದು, ನಿಮ್ಮ ಇಚ್ಛೆ, ಯಾವ ರೀತಿ ಬೇಕಾದರೂ ಇಡಬಹುದು. 21 ಕಾಯಿನೇ ಇಡಬೇಕು ಅಂತಲೂ ಏನಿಲ್ಲ. ಸೊ ಆ ಒಂದು ಅರಿಶಿಣದ ಬಟ್ಟೆಗೆ ಆ ಕಾಯಿನು, ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಷತೆ, ಇದು ಹಾಗೆ ರಾಯರಿಗೆ ಪವಿತ್ರವಾದದ್ದು, ಪ್ರಿಯವಾದದ್ದು ತುಳಸಿ ಎಲೆಯನ್ನು ಹಾಕಿ ಇದನ್ನು 3 ಗಂಟನ್ನು ಕಟ್ಟಬೇಕು. 3 ಗಂಟನ್ನು ಕಟ್ಟಿ ಆ ರಾಘವೇಂದ್ರ ಸ್ವಾಮಿ ಫೋಟೋ ಮುಂದೆ ಇಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳೋವಂಥದ್ದು. ಈ 3 ಗಂಟನ್ನು ಕಟ್ಟಿದ ನಂತರ ಕಟ್ಟಬೇಕಾದ್ರೆ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಬಾರಿ ಪಠಣೆಯನ್ನು ಮಾಡಬಹುದು. ಹಾಗೆ ಈ ಒಂದು ಗಂಟನ್ನು ಕಟ್ಟಬೇಕಾದ್ರೆ, ಅಥವಾ ನೀವು ಅಕ್ಷತೆ, ಅರಿಶಿನ, ಕುಂಕುಮ ಎಲ್ಲ ಇಡ್ತಾ ಇರ್ತೀರಲ್ವ, ಆ ಟೈಮಲ್ಲಿ ನಿಮ್ಗೆ ಏನೇನು ಸಂಕಲ್ಪಗಳಿದೆ, ನೀವೇನೆಲ್ಲ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ರಾಘವೇಂದ್ರ ಸ್ವಾಮಿ ಹತ್ರ ಬೇಡಿಕೆಯನ್ನು ಇಟ್ಟಿದ್ದೀರಾ, ಪ್ರತಿಯೊಂದನ್ನು ಕೂಡ ಮನಸ್ಸಾರೆ ನೀವು ಹೇಳ್ಕೊಂಡು, ನನ್ನ ವ್ರತ ಯಾವುದೇ ತೊಂದರೆ ಆಗದಲೇ ಇರೋ ರೀತಿ ಕಂಪ್ಲೀಟ್ ಆಗೋ ಹಾಗೆ ಮಾಡುತ್ತಂದೆ ಅಂತ ನೀವು ಕೇಳ್ಕೊಳ್ತಾ ನೀವು ಈ ಒಂದು ಹರಕೆಯನ್ನು ನೀವು ಕಟ್ಟುವಂಥದ್ದು. ಯಾಕೆಂದರೆ ನಾವು ಏನೇ ಒಂದು ಕೆಲಸ, ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದರೂ ಸುಮಾರು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಸೊ ಅದನ್ನು ನಾವು ಫೇಸ್ ಮಾಡೋವಂಥ ಶಕ್ತಿ ಆ ದೇವ್ರು ನಮಗೆ ಕೊಡಬೇಕು. ಹಾಗೆ ಹೆಣ್ಮಕ್ಳು ಕೂಡ ಪೀರಿಯಡ್ಸ್ ಟೈಮ್ ಬರುತ್ತೆ ಮಧ್ಯದಲ್ಲಿ, ಅಂಥ ಟೈಮಲ್ಲಿ ಕೂಡ ನೀವು 1 ವೀಕು ನೀವು ಗ್ಯಾಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಬಹುದು, ಏನು ತೊಂದರೆ ಏನಿಲ್ಲ. ಹಾಗೆ ನಿಮ್ಮ ಶಕ್ತಿಗನುಸಾರ 9 ದಿನ ಕೂಡ ಮಾಡ್ಬೋದು ಈ ವ್ರತವನ್ನು, 9 ವಾರ ಮಾಡಬಹುದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಮಾಡೋವಂಥದ್ದು. ನಾನು ಮಾಡ್ತಾ ಇರೋದು 9 ಗುರುವಾರ ಹಾಗೆ 7 ಶನಿವಾರವನ್ನು ಈ ವ್ರತವನ್ನು ನಾನು ಮಾಡ್ತಾ ಇರೋವಂಥದ್ದು. ಮೇಯ್ನಾಗಿ ನಮಗೆ ಶನಿವಾರ ಆಂಜನೇಯ ಸ್ವಾಮಿ ದಿನ ಆಗಿರೋದ್ರಿಂದ ನಮಗೆ ಇನ್ನೂ ಹೆಚ್ಚು ಫಲಗಳು ಸಿಗುವಂಥದ್ದು. ಸೊ ಹಾಗಾಗಿ 2 ದಿನಗಳನ್ನು ಸೇರಿಸಿ ನಾನು 9 ವಾರ ರಾಯರ ವಾರ, ಗುರುವಾರ ಪೂಜೆಯನ್ನು ಮಾಡುವಂಥದ್ದು. ಹಾಗೆ 7 ವಾರ ಶನಿವಾರ ಆಂಜನೇಯ ಸ್ವಾಮಿಯನ್ನು ಸ್ಮರಿಸುವಂಥದ್ದು. ಹಾಗೆ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ನೀವು ಬೇಕಿದ್ದರೆ ದೇವಸ್ಥಾನಕ್ಕೆ ಹೋಗಿ ಬರಬಹುದು. ನಿಮಗೇನಾದರೂ ತುಂಬ ಹತ್ರದಲ್ಲಿ ಏನಾದರೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ನೀವು ಹೋಗಿ ಬರಬಹುದು. ಇಲ್ಲ ಅಂತಂದರೆ ಪರವಾಗಿಲ್ಲ, ಮನೆಯಲ್ಲೇ ಫೋಟೋ ಇದ್ದರೆ ಫೋಟೋ ಮುಂದೆನೇ ಪೂಜೆ ಕೂಡ ಮಾಡಬಹುದು. ಹಾಗೆ ಇನ್ನೊಂದು ಏಕಾದಶಿ ದಿವಸ ದೇವರಿಗೆ, ರಾಘವೇಂದ್ರ ಸ್ವಾಮಿ ಫೋಟೋಕ್ಕಾಗ್ಬೋದು, ಹೆಚ್ಚು ಅಲಂಕಾರವನ್ನು ಮಾಡೋದಿಲ್ಲ, ಅಂದರೆ ಹೂವಿನ ಅಲಂಕಾರ ಮಾಡೋದಿಲ್ಲ. ಹಾಗೂ ಆ ದಿನ ಉಪವಾಸ ಇರೋದ್ರಿಂದ ದೇವರಿಗೆ ಯಾವುದೇ ಒಂದು ನೈವೇದ್ಯ ಮಾಡೋದಿಲ್ಲ. ನೀರನ್ನು ಇಟ್ಟು ಕೂಡ ನೈವೇದ್ಯ ಮಾಡ್ತಾರೆ. ಆದರೆ ನಾನು ಮೊದಲನೇ ದಿನ ಹರಕೆ ಕಟ್ತಿರೋದ್ರಿಂದ ನಾನು ರಾಘವೇಂದ್ರ ಸ್ವಾಮಿಗೆ ಪ್ರಿಯವಾದಂಥ ಹಯಗ್ರೀವ ನೈವೇದ್ಯನ ಮಾಡಿದ್ದೆ. ನೀವು ಬೇರೆ ದಿನಗಳಲ್ಲಿ ಮುಡುಪನ್ನು ಕಟ್ತಾ ಇದ್ದೀರಾ ಅಂತಂದರೆ ಗುರುವಾರದತ್ತು ಆದಷ್ಟು ಬೆಳಗ್ಗೆ ಟೈಮಲ್ಲೇ ಕಟ್ಟೋದಕ್ಕೆ ಪ್ರಯತ್ನ ಪಡಿ. ಹಾಗೆ ನೀವು ಕಟ್ಟಬೇಕಾದ್ರೆ ನಂಬಿಕೆಯಿಂದ ನೀವು ಕಟ್ಟಬೇಕು. ಯಾರೋ ಹೇಳಿದ್ರು ಅಂತ ನೀವು ಈ ವ್ರತವನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಲ್ಲಿ ನಂಬಿಕೆ ಇದ್ದರೆ ಮನಸ್ಸಾರೆ ಇದು ನೀವು ಏನು ಸಂಕಲ್ಪ ಮಾಡ್ಕೊಂಡಿದ್ದೀರೋ ಅದು ಆಗೇ ಆಗುತ್ತೆ. ನೀವು ವ್ರತ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ನೀವು ಈ ವ್ರತವನ್ನು ಪ್ರಾರಂಭ ಮಾಡಿ. ಹಾಗೆ ಈ ವ್ರತದಲ್ಲಿ ಯಾವೆಲ್ಲ ನಿಯಮಗಳಿದೆ ಅಂದರೆ ಮಾಂಸಾಹಾರವನ್ನು ತಿನ್ನಬಾರ್ದು ಅನ್ನೋ ನಿಯಮ ಇದೆ.
ಹಾಗೆ ಆದಷ್ಟು ನೀವು ಈ ವ್ರತವನ್ನು ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಉಪವಾಸ ಇದ್ದು ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ಏಕಾದಶಿ ಬರುವಂಥ ಒಂದು ದಿನ ಆದರೂ ಅಟ್ಲೀಸ್ಟ್ ಏಕಾದಶಿ ದಿನ ಉಪವಾಸ ಇದ್ದು ಈ ವ್ರತವನ್ನು ಮಾಡಿ. ನೀವು ಪ್ರತಿ ಗುರುವಾರ ಉಪವಾಸ ಇರಲೇಬೇಕಂತ ಏನಿಲ್ಲ, ನಿಮಗೆ ಸಾಧ್ಯ ಆದರೆ ಉಪವಾಸ ಇರಬಹುದು. ಇಲ್ಲ ನನಗೆ ಉಪವಾಸ ಇರೋದಕ್ಕಾಗಲ್ಲ ಅಂದರೆ ಅಟ್ಲೀಸ್ಟು ನೀವು ಬೆಳಗ್ಗೆ ಪೂಜೆ ಮಾಡ್ತಿರಲ್ಲ ಅದು ಒಂದು ಟೈಮ್ ಆದ್ರೂ ನೀವು ತಿಂಡಿ ಅಥವಾ ಏನು ತಿಂದಲೇ ಸ್ನಾನ ಮಾಡಿಕೊಂಡು ಒಂದು ನಿಯಮಿತವಾಗಿ ಪೂಜೆ ಮಾಡಿ ಆಮೇಲೆ ಬೇಕಿದ್ರೆ ನೀವು ದೇವ್ರಿಗೆ ಅಂತ ಮಾಡಿರೋ ನೈವೇದ್ಯನ ಕೂಡ ಸೇವನೆ ಮಾಡ್ಬೋದು. ಇಲ್ಲ ನೀವು ಒಂದೆರಡು ಟೈಮ್ ನಾವು ಉಪವಾಸ ಮಾಡ್ತೀವಿ, ನಮಗೆ ಹೆಲ್ತ್ ಇಶ್ಯೂಸ್ ಇದೆ ಅಂದರೆ ಹಾಲು ಹಣ್ಣು ಕೂಡ ನೀವು ತಗೊಂಡು ಉಪವಾಸ ಮಾಡಬಹುದು. ನಿಮ್ಮ ಆರೋಗ್ಯದ ಅನುಸಾರ ಶಕ್ತಿಗನುಸಾರ ಉಪವಾಸ ಮಾಡೋ ಅಂಥದ್ದು. ಹಾಗೆ ಏಕಾದಶಿ ದಿವಸ ನಾವು ಉಪವಾಸ ಮಾಡಬೇಕು ಅಂತಂದರೆ ಒಂದು ದಿನ ಹಿಂದಿನ ದಿನ ಅಂದರೆ ಬುಧವಾರ ದಿನದಿಂದ ನಾವು ಉಪವಾಸ ಪ್ರಾರಂಭ ಮಾಡಬೇಕು. ಬುಧವಾರ ನೈಟ್ ಅನ್ನ ತಿನ್ನಬಾರ್ದು, ಅಂದರೆ 8 ಗಂಟೆ ಒಳಗೇ ನಾವು ಊಟ ಮಾಡ್ಕೊಳ್ಬೇಕು. ನಾನು ಏನು ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಚಪಾತಿ ರೊಟ್ಟಿ ಈ ಥರದ ಮಾಡ್ಕೊಳ್ತೀನಿ. 8 ಗಂಟೆ ಒಳಗಡೆ ನಾವು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಉಪವಾಸ ಆವತ್ತಿನಿಂದ ಪ್ರಾರಂಭ ಮಾಡ್ಕೊಳ್ಬೇಕು. ಹಾಗೆ ಗುರುವಾರ ಒಂದು ದಿವಸ ನಾವು ಉಪವಾಸ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಡೇ ಶುಕ್ರವಾರ ನಮಗೆ ಡೈರೆಕ್ಟ್ ಅನ್ನ ತಿಂದು ನಾವು ಉಪವಾಸನ ಮುರಿಬಹುದು. ಅಂದರೆ ದೇವರಿಗೆ ಪೊಂಗಲ್ಲು ಈ ಥರದ್ದೇನಾದರೂ ನೈವೇದ್ಯ ಮಾಡಿ ನಾವು ಅನ್ನವನ್ನು ಅವತ್ತು ತಗೊಳ್ಬಹುದು. ಬೇರೆ ದಿನಗಳಲ್ಲಿ ಅಂದರೆ ಗುರುವಾರದಲ್ಲಿ ನೀವು ರಾಯರಿಗೆ ಪೂಜೆ ಮಾಡಬೇಕಾದ್ರೆ ನೈವೇದ್ಯಕ್ಕೆ ನೀವು ಬಾಳೆಹಣ್ಣನ್ನು ಇಡ್ಬೋದು, ಅಥವಾ ಡ್ರೈ ಫ್ರೂಟ್ಸನ್ನು ಇಡ್ಬೋದು, ಅಥವಾ ಸಿಹಿ ಅವಲಕ್ಕಿಯನ್ನು ನೈವೇದ್ಯಕ್ಕೆ ಇಡ್ಬೋದು. ಇಲ್ಲ ಅಂದರೆ ರಾಯರಿಗೆ ಪ್ರಿಯವಾದ ಹಯಗ್ರೀವ ನೈವೇದ್ಯ ಕೂಡ ಇಡಬಹುದು. ಅಲ್ಲದೆ ರಾಘವೇಂದ್ರ ಸ್ವಾಮಿಗೆ ತುಂಬ ಹೂವು ಹಾಕಬೇಕು ಆ ಥರ ಏನಿಲ್ಲ. ಅವರಿಗೆ ಪ್ರಿಯವಾದಂಥದ್ದು ತುಳಸಿ ಹಾರ, ಅದನ್ನು ಹಾಕಿದ್ರೆ ಸಾಕಾಗುತ್ತೆ. ಅಟ್ಲೀಸ್ಟ್ ನಿಮಗೆ ತುಳಸಿ ಹಾರ ಸಿಗಲಿಲ್ಲ ಅಂದರೆ 1-2 ಎಲೆ ಇಟ್ಟರೂ ಸಾಕಾಗುತ್ತೆ. ಹಾಗೆ ಈ ಒಂದು ಗಂಟನ್ನು ನಾವು 9 ವಾರ ವ್ರತ ಮುಗಿದ ನಂತರ ನಿಮ್ಮ ಹತ್ತಿರದಲ್ಲೇ ಇರುವಂಥ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹುಂಡಿಗೆ ಹಾಕ್ಬೋದು. ಇಲ್ಲ ಯಾರಾದರೂ ಬಡವರಿಗೆ ಕೂಡ ಕೊಡಬಹುದು. ಇಲ್ಲ ನೀವು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಏನಾದರೂ ಇತ್ತು ಅಂದರೆ ವರ್ಷದ ಒಳಗಡೆ ಟೈಮ್ ಇರುತ್ತೆ, ವರ್ಷದವರೆಗೂ ಟೈಮ್ ಇರುತ್ತೆ. ನೀವು ನಂತರ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಕೂಡ ಹಾಕ್ಬೋದು. ನಾನಿದು ಏಕಾದಶಿ ದಿವಸ ಟೆಂಪಲ್ಗೆ ಹೋಗಿರೋವಂಥದ್ದು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅಲ್ಲೂ ಕೂಡ ಯಾವುದೇ ಅಲಂಕಾರ ಏಕಾದಶಿ ದಿವಸ ಮಾಡೋದಿಲ್ಲ. ನಿಮಗೆ ಹತ್ತಿರದಲ್ಲಿ ಸಾಧ್ಯ ಆಯಿತು ಅಂದರೆ ದೇವಸ್ಥಾನಕ್ಕೆ ಹೋಗ್ಬೋದು. ಆದರೆ ನಾನು ಮೊದಲನೇ ದಿನ ಹರಕೆ ಕಟ್ಟಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆ ಅಕ್ಷತೆ ಹೇಗೆ ಮಾಡೋದು ಅಂತ ಕೂಡ ಒಬ್ಬರು ಕೇಳಿದರು. ನಾನು ಇದೇ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸಿದ್ದೀನಿ. ಹಾಗೆ ಪ್ರತಿದಿನ ನೀವು ಪೂಜೆ ಮಾಡಬೇಕಾದ್ರೆ 2 ಮಂತ್ರಗಳನ್ನು ಹೇಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ಮಂತ್ರ, ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತ ಕ್ಲೇಶ ವಿನಾಶ ಗೋವಿಂದಾಯ ನಮೋ ನಮಃ. ಇವೆರಡು ಮಂತ್ರಗಳನ್ನು ಹೇಳೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಚೆನ್ನಾಗಿ ನೆಲೆಸುತ್ತೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳ ಕೈಯಲ್ಲಿ ಕೂಡ ಹೇಳಿಸ್ಬೋದು. ಇಲ್ಲಾಂದರೆ ನೀವು ಬರೀತೀರಾ ಅಂದರೆ 108 ಬಾರಿ ಅಥವಾ 21 ಸಲ ಈ ರೀತಿ ಕೂಡ ಬರಿಬೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ದೇವ್ರ ನೈವೇದ್ಯಕ್ಕೆ ಪೊಂಗಲ್, ಸಿಹಿ ಪೊಂಗಲ್, ಖಾರ ಪೊಂಗಲ್ 2 ಪೊಂಗಲನ್ನು ಮಾಡಿದ್ದೆ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸ್ದಲೇ ಮಾಡಿಕೊಂಡು ನೈವೇದ್ಯವನ್ನು ಮಾಡಿ ನೆಕ್ಸ್ಟ್ ನಾನು ಪ್ರಸಾದ ಸೇವನೆಯನ್ನು ಮಾಡಿದ್ದೆ. ನಾನು ಆಲ್ಮೋಸ್ಟ್ ಏಕಾದಶಿ ಇದ್ದಾಗ ಉಪವಾಸವನ್ನು ಮಾಡ್ತೀನಿ. ಏಕಾದಶಿ ಸಂಕಷ್ಟಿ 2 ದಿನ ಕೂಡ ನಾನು ಉಪವಾಸ ಮಾಡ್ತೀನಿ. ಸೊ ಇದು ನೆಕ್ಸ್ಟ್ ಡೇ ಶನಿವಾರದ ಒಂದು ದಿನ. ಇದು ಮೊದಲನೇ ಶನಿವಾರದ ಒಂದು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಕೂಡ ಹೋಗ್ಬಿಟ್ಟು ಬಂದೆ. ಈ ರೀತಿಯಾಗಿ ನಾನು ಒಂದು ಮುಡುಪನ್ನು ಕಟ್ಟಿ ಈ ರೀತಿಯಾಗಿ ನಾನು ವ್ರತವನ್ನು ಪ್ರಾರಂಭ ಮಾಡಿದ್ದೀನಿ. ಸೊ ನೀವು ಯಾರೆಲ್ಲ ಮಾಡಿದ್ದೀರ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ನೀವು ಕೇಳಿರೋವಂಥ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಟ್ಟಿದ್ದೀನಿ. ಸೊ ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ. ಸೊ ನೀವೇನೆಲ್ಲ ಸಂಕಲ್ಪವನ್ನು ಮಾಡ್ಕೊಂಡಿದ್ದೀರ ಎಲ್ಲರ ಸಂಕಲ್ಪ ಕೂಡ ನೆರವೇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಖಂಡಿತವಾಗ್ಲಿ ಈ ವ್ರತವನ್ನು ತುಂಬ ಭಯ ಭಕ್ತಿಯಿಂದ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಎಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಎಲ್ಲ ಪ್ರಾಬ್ಲಮ್ಸು ಕೂಡ ನೆರವೇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಪ್ರಸಾದ ಕಟ್ಟಿದ್ದಾರೆ, ಹೂವು ಮತ್ತು ಒಂದು ಸ್ವಲ್ಪ ತುಳಸಿ ಇದೆ. ಸೊ ಮೊದಲನೇ ದಿನದ ಒಂದು ಶನಿವಾರದ ವ್ರತ ಕಂಪ್ಲೀಟ್ ಆಯಿತು. ಅಂದರೆ ಮೊದಲನೇ ಗುರುವಾರ ಹಾಗೆ ಮೊದಲನೇ ಶನಿವಾರ. ಸೊ ಫಸ್ಟ್ 2 ದಿವಸ ಕಂಪ್ಲೀಟ್ ಆಯಿತು ನಂದು. ಸೊ ತುಂಬಾ ಖುಷಿ ಆಯಿತು. ಊರಿಂದ ಇವಾಗಿನ ಬಂದು
ಸೊ ಮನೇಲೆಲ್ಲ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಇನ್ಫಾರ್ಮೇಷನ್ ನಿಮಗೆ ತಲುಪಿದೆ, ನಿಮ್ಮ ಎಲ್ಲ ಡೌಟ್ಸು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರೇನಾದರೂ ಇದ್ದರೆ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಿದ್ದಾರೆ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಏಕಾದಶಿಯನ್ನು ವ್ರತ ಮಾಡೋದಿಲ್ಲ ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಜನಕ್ಕೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ತುಂಬ ಜನಕ್ಕೆ ರೀಚ್ ಆಗಲಿ, ತುಂಬ ಜನ ಅವರ ಭಕ್ತರು ಇನ್ನೂ ಜಾಸ್ತಿ ಆಗಲಿ. ಸೊ ಈ ಒಂದು ಮುಡುಪಿನ ಬಗ್ಗೆ ನಿಮಗೆ ಸುಮಾರು ಇನ್ಫಾರ್ಮೇಷನ್ ತಲುಪಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.